ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ್ ದಿನೇಶ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯಾಭ್ಯಾಸ, ಜಾಬ್ ಅಥವಾ ಮದುವೆ, ಬಿಸ್ನೆಸ್ ಈ ರೀತಿಯ ಯಾವುದೇ ಸಮಸ್ಯೆಗಳಿಗಾಗಲಿ ಸಹ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಪರಿಹಾರವನ್ನು ಪಡ್ಕೋಬೋದು. ಹಾಗೆ ಗುರೂಜಿ ಅವರಿಂದ ಇದೇ ಜುಲೈ 23ರಿಂದ ರೇಖಾ ಚಕ್ರ ಹಾಗೂ ಎಸೆನ್ಷಿಯಲ್ ಆಯಿಲ್ ಇದೆಲ್ಲದರ ಬಗ್ಗೆ ಕ್ಲಾಸಸ್ ಕೂಡ ನಡೆಯುತ್ತೆ. 4 ದಿನಗಳ ಕ್ಲಾಸಸ್ ನಡೆಯುತ್ತೆ. ಅದು ಕೇವಲ 899 ರೂಪಾಯಿಗೆ. ಹಾಗೆ ಆಗಸ್ಟ್ 11ರಿಂದ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕ್ಲಾಸಸ್ ನಡೆಯುತ್ತೆ. ಅದು ಕೂಡ 15 ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಹೇಳ್ಕೊಡ್ತಾರೆ. ವಿಶ್ವಾದ್ಯಂತ 65,000 ವಿದ್ಯಾರ್ಥಿಗಳು ಇವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಗುರೂಜಿ, ಇವಾಗ ಮಾತಾಡ್ತಾ ಹೋಗೋದಾದ್ರೆ ಈ ಕ್ಲಾಸಸ್ ಬಗ್ಗೆ ನೋಡೋದಾದ್ರೆ 15 ದಿನದ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸಲ್ಲಿ ಏನೇನೆಲ್ಲ ನಾವು ಕಲಿಬಹುದಾಗಿದೆ ಅಂತ 2016ರಿಂದನೂ ಕೂಡ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆದಲ್ಲ, 2016 ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು 9 ವರ್ಷ ಆಗುತ್ತೆ ಹತ್ರ. ಸಾಮಾನ್ಯವಾಗಿ ಜ್ಯೋತಿಷ್ಯ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ನನ್ನ ಪರವಾಗಿ ಕಬ್ಬಿಣದ ಕಡಲೆ ಅಲ್ವೇ ಅಲ್ಲ. ಹಾಗೆ ನೋಡೋಕ್ಕೋದ್ರೆ 4 ವರ್ಷದಲ್ಲಿ MBBS ಮುಗಿಸಲ್ವಾ? ಇಂಜೆಕ್ಷನ್ ಕೊಡೋಕೆ ಹೋಗಲ್ವಾ? ಇನ್ನೊಂದು ವರ್ಷ ಮಾಡಿಬಿಟ್ಟು MD ಮಾಡಿಬಿಟ್ಟು ಆಪ್ರೇಷನ್ಗೆ ಹೋಗಲ್ವಾ? 6 ವರ್ಷಕ್ಕೆ ಆಪ್ರೇಷನ್ಗೆ ಹೋಗ್ತಕ್ಕಂಥ ಒಬ್ಬರು ಡಾಕ್ಟ್ರು 6-7 ವರ್ಷಕ್ಕೆ 20 ವರ್ಷ 10 ವರ್ಷ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಬೊಗಳೆ ದಾಸರ ಹತ್ರ ನಾವು ಜಾಸ್ತಿ ಹೋಗ್ತಾಯಿದ್ದೀವಿ. ಬೊಗಳೆ ದಾಸರವರೆಲ್ಲ ಇನ್ನೇನಿಲ್ಲ, ಸುಮ್ಮನೆ ವೇಷ ಹಾಕ್ಕೊಂಡು, ವೇಷಧಾರಿಗಳು ಅಂತ ಹೇಳ್ತೀವಿ ನಾವು, ಹಾಕ್ಕೊಂಡು ಮೋಸ ಮಾಡ್ತಕ್ಕಂಥ ಜನರೇ ಹೆಚ್ಚು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಷ್ಟು ಜನ ಕಲ್ತಿದ್ದಾರೆ ಅಂತಂದರೆ ನೀವು ಅದರಲ್ಲಿ ವಿಮರ್ಶೆ ಮಾಡ್ಕೋಬೋದು. 65,000 ಜನ ಲಿಸ್ಟೇ ಇದೆ ಇಲ್ಲಿ. ಒಂದೊಂದು ಕ್ಲಾಸಲ್ಲಿ 3,000 2,000 ಜನ ಕೂತಿರ್ತಾರೆ. ಒಂದು ಫಂಕ್ಷನ್ ಮಾಡಿದ್ರೆ ಕ್ಲಾಸಸ್ಸಲ್ಲಿ 200-300 ಜನ ಕೂತಿರ್ತಾರೆ. ಆ ರೀತಿ ಜ್ಯೋತಿಷ್ಯ ಶಾಸ್ತ್ರನ ಪ್ರತಿಯೊಬ್ಬರು ಕಲೀಲೇಬೇಕು. ಯಾಕೆ ಕಲಿಬೇಕು ಅಂತಂದರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ. ನಾನು ಎಲ್ಲವನ್ನೂ ಎದುರಿಸ್ತೀನಿ ಅಂದರೆ ಅವ್ರಿಗೆ ಜ್ಯೋತಿಷ್ಯ ಕಲಿಯುವಂಥ ಅವಶ್ಯಕತೆ ಇಲ್ಲ. ಎದುರಿಸಾದ ನಂತರ ಫೇಲ್ಯೂರ್ ಆದಾಗ ನಾನು ಕುಗ್ಗಲ್ಲ ಅಂಥವ್ರಿಗೂ ಕೂಡ ಜ್ಯೋತಿಷ್ಯ ಬೇಡ. ಮತ್ತೆ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಪ್ಲ್ಯಾನ್ B ಮಾಡ್ತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ ಅಂಥವ್ರಿಗೆ ಜ್ಯೋತಿಷ್ಯದ ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ಈ IAS ಆಫೀಸರ್ IASಗೆ ಓದ್ತಾರೆ. ಈ IAS ಓದಬೇಕಾದ್ರೆ ಮೊಟ್ಟ ಮೊದಲಿಗೆ ಏನಾಗ್ಬಿಡುತ್ತೆ, ಇಂಜಿನಿಯರಿಂಗ್ ಮಾಡಿರ್ತಾರೆ. ಇಂಜಿನಿಯರಿಂಗ್ ಮಾಡಾದಮೇಲೆ ಒಳ್ಳೆ ಪರ್ಸೆಂಟೇಜ್ ತೆಗೆದುಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗ್ತಕ್ಕಂಥ ಒಂದು ಯೋಗ ತೋರಿಸಿರುತ್ತೆ. ತುಂಬ ಚೆನ್ನಾಗಿ ಓದ್ತಾರೆ ಅಂತಂದರೆ ಅವ್ರಿಗೆ ಒಂಥರ IAS ಆಗೋದು ಒಂದು ಕ್ರೇಜ್. 5ನೇ ಮನೆ 6ನೇ ಮನೆ ಬಂದಾಗ ಒಂದು ಕ್ರೇಜ್ ಶುರು ಆಗುತ್ತೆ. ಆ ಕ್ರೇಜ್ ಶುರು ಆದಾಗ ಏನಾಗುತ್ತೆ, IAS ಮಾಡಿಬಿಡ್ತೀನಿ ಆಗ್ಬಿಡುತ್ತೆ ಅಂತ ಮಾಡ್ತಾರೆ. ಇಂಜಿನಿಯರಿಂಗು 22ನೇ ವರ್ಷನೋ 21ನೇ ವರ್ಷನೋ ಮುಗಿಸ್ಕೊಂಡು 28ನೇ ವಯಸ್ಸಾದರೂ ಕೂಡ 4 ಸತಿ 5 ಸತಿ ಟ್ರೈ ಮಾಡಿರ್ತೀರ, ಸಕ್ಸಸ್ಸೇ ಆಗಿರಲ್ಲ, ಹತ್ರಕ್ಕೂ ಬಂದಿರಲ್ಲ. ಇಂಥ ಸಂದರ್ಭದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಮೊಟ್ಟ ಮೊದಲಿಗೆ ಏನಾಗುತ್ತೆ, ಅವ್ರಿಗೆ ಫ್ರಸ್ಟ್ರೇಟ್ ಆಗ್ತಾರೆ. 21ನೇ ವಯಸ್ಸಲ್ಲಿ ಅಥವಾ 22ನೇ ವಯಸ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಒಂದು ಜಾಬ್ ಜಾಯ್ನ್ ಆಗಿದ್ದರೆ ಒಂದು ಕಂಟಿನ್ಯೂಟಿ ಇರೋದು. ಆ ಕಂಟಿನ್ಯೂಟಿ ಇಲ್ಲದೇ ಇರತಕ್ಕಂಥ ಒಂದು ವಿಚಾರನ ತೊಗೊಂಬಂದಾಗ 28ರಲ್ಲಿ ಅವ್ರಿಗೆ ಇದೆಲ್ಲ ಫೇಲಾಗಿ ಮತ್ತೆ ನಾನು ಜಾಬ್ಗೆ ಹೋಗ್ತೀನಿ ಅಂದಾಗ ಅಷ್ಟು ವರ್ಷದ ಅನುಭವ ಇಲ್ಲ. ಯಾವುದೇ ಕಂಪ್ನಿಗೆ ಹೋದ್ರೆ ನೀನು ಇಷ್ಟು ವರ್ಷ ಏನು ಮಾಡ್ತಾಯಿದ್ದೆ, 4 ವರ್ಷ ಓದಿರೋದೆಲ್ಲ ಮರ್ತ್ಕೊಂಡ್ಬಿಡ್ತಾರೆ. ಟ್ರೆಂಡ್ ಚೇಂಜ್ ಆಗುತ್ತೆ, ಲೈಫ್ ಹಾಳಾಯ್ತಾ. ಆವಾಗ ಬರ್ತಾರೆ 28ನೇ ವಯಸ್ಸಲ್ಲಿ ಹುಡುಕ್ತಾರೆಲ್ಲ. ಫಸ್ಟ್ ಹುಡ್ಕೋದು ಯಾರನ್ನ, ಡ್ರೆಸ್ ಹಾಕೊಂಡಿರೋರನ್ನ, ತ್ರಿಶೂಲ ಕಿಶೂಲ. ಕಾಲರ್ ಇದ್ದಾರೆ, ನೋಡೋಣ. ಮಾತಾಡೋಣ ಇದ್ರ ಬಗ್ಗೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕರೆ ಕಟ್ಟಾಯ್ತು ಅನ್ಸುತ್ತೆ.
ಇದೆಯಾ? ಹಲೋ ಹಲೋ. ಹಲೋ ಹಾ ಮೇಡಮ್ ನಮಸ್ತೆ ಮೇಡಮ್ ಕೇಳಿಸ್ತಿದೆ. ಹಾ ಸರ್, ಈಗ ಕೇಳಿಸ್ತಾ ಇದೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ವಿನಯ್ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದೀನಿ. ಸರಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ ಹತ್ರ. ಸರಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ಪ್ರಶ್ನಾಶಾಸ್ತ್ರ ಮೇಡಮ್. ಹೌದಾ, ಸರಿ ಓಕೆ. ನಂಬರ್ ಹೇಳಿ ಸರ್, 1 ರಿಂದ 249 ಒಳಗೊಂದು. ಮೇಡಮ್ 14. 14. ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಗುರುಜಿ ನಮಸ್ತೆ ಗುರುಜಿ. ಹಾಂ ಹೇಳಿ, ನಮಸ್ಕಾರ. ಗುರುಜಿ ನಾನು ನಿಮ್ ಫ್ಯಾನ್ ಗುರುಜಿ. ಇವನ್ ಆಯುಷ್ ಟಿವಿ ಆಮೇಲೆ ಅಶ್ವಮೇಧ ಎಲ್ಲ ಬರ್ತೀರಲ್ಲ ಗುರುಜಿ. ಈಗ ಗ್ಯಾರಂಟಿ ನ್ಯೂಸಲ್ಲಿದ್ದೀವಿ, ಗ್ಯಾರಂಟಿ ಬಗ್ಗೆ ಮಾತಾಡೋಣ ಅಲ್ವಾ? ಗ್ಯಾರಂಟಿ ಆಗಿ ಗುರೂಜಿ. ನಿಮಗೆ ಇದು ಕೊಡ್ತೀವಿ. ಓಕೆ, ಏನು ಕೇಳಬೇಕಾಯ್ತು ಸರ್? ಗುರುಜಿ ಇದು ನಂದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಇದು ಒಂದು ಡಿವೋರ್ಸ್ 1 to 40 ಒಂದು ನಂಬರ್ ಹೇಳಿ. 14. 14 ಹೇಳಿದ್ರಾ? 14 ಗುರುಜಿ. 14 ಡಿಸ್ಪ್ಲೇ ಮಾಡಿ. ಸೊ ಬೇಸಿಕಲಿ 14 ಪ್ರಶ್ನಾಶಾಸ್ತ್ರ ನೋಡಬೇಕಾದ್ರೆ ವೈವಾಹಿಕ ವಿಚಾರದಲ್ಲಿ ಹುಡುಗಿನ ನೋಡ್ತಾ ಇದ್ದೀರಾ ಏನು? ಆ ಪ್ರಶ್ನೆಯಲ್ಲಿ ನಾನು ಹುಡುಕ್ಬೇಕು ಇದನ್ನು. ಗುರುಜಿ ಡಿವೋರ್ಸ್ ಆಗಿದೆ ಗುರುಜಿ, ಇನ್ನೊಂದು ಹುಡುಕ್ತಿದೀವಿ ಬಟ್ ಯಾವ್ದು ಆಗ್ತಿಲ್ಲ. ಓಕೆ, ಡಿವೋರ್ಸ್ ಅದೇ ಯಾವಾಗ ಆಗುತ್ತೆ ಏನು ಇದೆಯಾ? ಸೊ ಹಾಗಿದ್ರೆ ಮೊದಲನೇ ಮನೆಗೆ ನಾವು ಕಸ್ಪ್ 7 ಅಂತ ನೋಡ್ತೀವಿ, ಎರಡನೇ ಮದುವೆಗೆ ಕಸ್ಪ್ 9 ಅಂತ ನೋಡ್ತೀವಿ. ಕಸ್ಪ್ 9 ಅಂತ ನೋಡಿದಾಗ ಎರಡನೇ ಮನೆ ತೋರಿಸ್ತಾ ಇದೆ ಮದುವೆ ಆಗೇ ಆಗುತ್ತೆ ಅಂತ ಬರ್ತಾ ಇದೆ. ಮಾತುಕತೆಯಲ್ಲಿ ಬರ್ತಾ ಇದೆ. ಮಾತುಕತೆ ಅಂದರೆ 3ನೇ ಮನೆ ಬರುತ್ತೆ. ಅದಾದ ನಂತರ 2ನೇ ಮನೆ ನಮಗೆ ವಿವಾಹವನ್ನು ತೋರಿಸುತ್ತೆ, ಹಿರಿಯರ ಆಶೀರ್ವಾದನೂ ತೋರಿಸುತ್ತೆ. ಕೊನೆಗೆ 5ನೇ ಮನೆ ಸ್ವಲ್ಪ ಸ್ಟಕ್ ಆಗುತ್ತೆ ಅಂತಂದರೆ ಸ್ವಲ್ಪ ಸೆಲೆಕ್ಟಿವ್ ಆಗಿದ್ದೀರಾ. ಮೊದಲನೇದೇನೋ ಸಮಸ್ಯೆ ಆಗಿಬಿಟ್ಟಿದೆ, 2ನೇದು ಸರಿ ಮಾಡ್ಕೋಬೇಕು ನಾನು ಅಂತ ಹೇಳಿ ಸೆಲೆಕ್ಟಿವ್ ಆಗಿಬಿಡ್ತೀವಿ. ಬಂದಿದ್ದೆಲ್ಲ 10 ಸತಿ ಶೋಧನೆ ಮಾಡ್ತಕ್ಕಂಥದ್ದು, ಶೋಧನೆ ಹಾಗೆ ಹೀಗೆ ಶೋಧನೆ ಮಾಡ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಕೇತುಗೆ ನೀವು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು, ಆ ಕೇತುಗೆ ಗ್ರಹಕ್ಕೆ ದಾನ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಬಾಳೆಹಣ್ಣನ್ನು ಪ್ರತಿ ಗುರುವಾರ ಕೇತುಗೆ ದಾನ ಮಾಡ್ತಾಯಿರಿ. ಹಾಗೆ ಬಲಗೈಗೆ 3 ಸುತ್ತು ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ. ಕಲರ್ ಎನರ್ಜಿ ಬಂದಾಗ ನಮಗೆ ಫೋಕಸ್ ಬರ್ತಕ್ಕಂಥದ್ದು ತೋರಿಸುತ್ತೆ. ಖಂಡಿತ ವಿವಾಹ 2ನೇದು ಚೆನ್ನಾಗಿರುತ್ತೆ. ಮೊದಲನೇ ಥರ ಸಮಸ್ಯೆ ಆಗೋದಿಲ್ಲ. ಒಳ್ಳೆಯದಾಗಲಿ. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು IAS ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನು ಕಂಟಿನ್ಯೂ ಮಾಡೋಣ. ಸಾಮಾನ್ಯವಾಗಿ ಈ ಪೋಷಕರು ಕೂಡ ತುಂಬ ಫೋರ್ಸ್ ಮಾಡ್ತಾರೆ. ನಾನು ಭಾಳಷ್ಟು ನೋಡಿದ್ದೀನಿ. ಅವ್ರ ತಂದೆ ಏನಾದರೂ IAS ಆಫೀಸರೋ ಅಥವಾ ಗೌರ್ಮೆಂಟಲ್ಲಿ ಇದ್ಬಿಟ್ರೆ ಅವರ ಮಕ್ಕಳಿಗೆ, ಅವರ ಮಗನಿಗೆ ಸ್ವಲ್ಪ ಪ್ರೆಷರ್ ಹಾಕೋದು ಜಾಸ್ತಿ ನಾನು ನೋಡಿದ್ದೀನಿ. ತುಂಬ ಜಾತಕದಲ್ಲಿದ್ದಾಗ ಆಗುತ್ತೆ. ನಾನು ನೋಡಿರ್ತಕ್ಕಂಥ ಎಷ್ಟೊಂದು ವಿಚಾರದಲ್ಲಿ ಅವರ ಮಗನ ಜಾತಕದಲ್ಲಿ ಆ IAS IPS ಯೋಗ ಅಥವಾ ಗೌರ್ಮೆಂಟ್ ಅನ್ನೋದೇ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಇವರಿಗೆ ಬಲವಂತ ಮಾಡಿ ಓದಿಸ್ತಾರೆ. ಕೆಲವು IAS IPS ಕೋಚಿಂಗ್ ಸೆಂಟರ್ ಇರ್ತಕ್ಕಂಥದ್ದಕ್ಕೆ ಲಕ್ಷಾಂತರ ರೂಪಾಯಿ ಸುರಿದು ಇದರಲ್ಲಿ ಉದ್ಧಾರ ಆಗಿರೋರು ಯಾರು ಅಂದರೆ ಕೋಚಿಂಗ್ ಸೆಂಟ್ರೇ. ಇವತ್ತು ಕೋಚಿಂಗ್ ಸೆಂಟ್ರು ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥ ಒಂದು ಕೋಚಿಂಗ್ ಸೆಂಟ್ರೇ. IAS IPS ಇದೆಯಲ್ಲ, ಆ IAS ಓದಿರೋರಿಗೆ ದುಡ್ಡಿಲ್ಲ, ಬೆಲೆನೂ ಇಲ್ಲ. ಕೋಚಿಂಗ್ ಸೆಂಟ್ರ್ ಇಟ್ಟವ್ರಿಗೆ 100 ಜನ, 200 ಎಲ್ಲರಿಗೂ ಆಸೆ ಅಲ್ವಾ ನಾನು ಮಾಡ್ತೀನಿ ಅಂತ. ಆಸೆಗೆ ದುಡ್ಡು ಹಾಕಬೇಕು. ಅದೇನು 10,000 20,000ನ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಹೋಗ್ತಾರೆ. ಅಲ್ಲಿ ಆಫರ್ಗಳು. ಫಸ್ಟ್ ಇಯರ್ ಫೇಲ್ ಆದ್ಯಾ, ಆಫರಲ್ಲಿ ಬನ್ನಿ, ಸೆಕೆಂಡ್ ಇಯರ್ ಕಲೀರಿ. ಈಗ ಫಸ್ಟ್ 3 ಲಕ್ಷ ಕೊಟ್ರಾ, ನೆಕ್ಸ್ಟ್ 2 ಲಕ್ಷ ಕೊಡಿ. 3ನೇ ಟೈಮು 1 ಲಕ್ಷ ಕೊಡಿ, ಅದೇ ಕಲೀರಿ ನಮ್ಮ ಹತ್ರ. 4ನೇ ಟೈಮಲ್ಲಿ ನಿಮಗೆ 50,000 ಕೊಟ್ಬಿಡ್ತೀವಿ. ಅಂದರೆ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಚೆನ್ನಾಗಿ ಒಂದು 10 ಲಕ್ಷ ಪೀಕೋದು. ಇದು ಮೆಡಿಕಲ್ ವಿಚಾರಗಳಿಂದ ದಂಧೆ ಆಗಿಬಿಟ್ಟಿದೆ. ಇದು ಗ್ಯಾರಂಟಿ ಇಲ್ಲ. ನಾವು ಹೇಳ್ಕೊಡ್ತೀವಿ, ನಿಮ್ಮ ಅದೃಷ್ಟ. ಮತ್ತು ಅದೃಷ್ಟನ ನೋಡಿಕೊಂಡು ಜಾಯ್ನ್ ಆಗಿ. ನಮ್ಮ ಕ್ಲಾಸಸ್ 15,000 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ, ಜಸ್ಟ್ 15,000. ಇವತ್ತು ಎಷ್ಟು ಜನ ಅಲ್ಲಿ ಕೂತಿದಾರಲ್ಲ, ತೋರಿಸ್ತಾ ಇದ್ದಾರಲ್ಲ ಇವತ್ತು ಸ್ಕ್ರೀನಲ್ಲಿ, ಅದರಲ್ಲಿ ಎಷ್ಟು ಜನ IAS ಫೇಲ್ ಆಗಿರೋರು ಕೂತಿದ್ದಾರೆ, ಇಂಜಿನಿಯರಿಂಗ್ ಮಾಡಿ ಬೇರೆ ಏನೋ ಮಾಡಬೇಕು ಅಂತ ಕೂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವ್ರ ಲೈಫು, ಮ್ಯಾರೇಜ್ ಬಗ್ಗೆ ಇರೋರು ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್, ಒಂದೇ ಪ್ರಾಬ್ಲಮ್ ಅಲ್ಲ. ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ ಅಂತಂದರೆ ಅದು ಬರೀ ಬೇರೆ ಬೇರೆ ಎಲ್ಲೆಲ್ಲಿ ಹಾಕಬೇಕು ಅಂತ ಇರ್ತದೆ. ಬೇರೆ ಯಾವುದೋ ಕಾರ್ಯಕ್ರಮ ಅಂದರೆ ಬೇರೆ ಬೇರೆ ಇರುತ್ತೆ. ಬಟ್ ಈ ಕಾರ್ಯಕ್ರಮ, ಈ ನಾವು ಮಾಡ್ತಕ್ಕಂಥ ಒಂದು ಕ್ಲಾಸಸ್ಸು ಕಂಪ್ಲೀಟ್ಲಿ ನಾವು ನೋಡಿದ್ರೆ ಸಂಪೂರ್ಣವಾಗಿ ಒಬ್ಬರಿಗೆ ಮಗನ ವಿದ್ಯಾಭ್ಯಾಸದ ತೊಂದರೆ ಇರುತ್ತೆ, ಅಥವಾ ಒಬ್ಬ ವ್ಯಕ್ತಿಗೆ ಜಾಬ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ತೋರಿಸುತ್ತೆ, ಅಥವಾ ಒಬ್ಬ ವ್ಯಕ್ತಿಗೆ ಮದುವೆಯಾಗಿ ಸಮಸ್ಯೆಯಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಇನ್ನೊಬ್ಬನಿಗೆ ಮಾನಸಿಕ ಚಿಂತೆ ಅಥವಾ ಅನಾರೋಗ್ಯ ತೋರಿಸ್ತಕ್ಕಂಥದ್ದು ಬಹುತೇಕ ಹೆಚ್ಚಾಗಿದೆ. ಇಂಥ ಒಂದು ಸಂದರ್ಭ ನಾವು ನೋಡಬೇಕಾದ್ರೆ
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅಂತ ನಾನು ಹೇಳೋದಿಲ್ಲ, ತಪ್ಪಾಗುತ್ತದು. ಪರಿಹಾರ ಅಂತ ಯಾರು ಮಾತಾಡ್ತಾರೆ? ಕಾಂಪೌಂಡರ್ಗಳು, ಅವರೆಲ್ಲ ದೇವರ ಬಗ್ಗೆ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ದೇವರ ಬಗ್ಗೆ. ಕಾಲರ್ ಇದ್ದಾರೆ. ಹಲೋ 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 ಮ್ಯಾಮ್, ನಾನು ವೇದ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ಹಾಂ ಮೇಡಮ್, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 01 ಫೆಬ್ರವರಿ 01? 2004. ಒಂದ್ಸರಿ ರಿಪೀಟ್ ಮಾಡಿ. 01 ಹಾಂ, ಫೆಬ್ 2004. 2004 ಫೆಬ್ರವರಿ ಏನಮ್ಮ? ಫೆಬ್ರವರಿನಾ? ಹಾ ಹೌದು, ಫೆಬ್ರವರಿ. ಅದೇನೋ ತಿಂಡಿ ತಿಂದಿದ್ದೀರಾ? ಹಾ, ತಿಂದಿದ್ದೀನಿ. ಫೆಬ್ ಅಂದರೆ ನಮ್ಗೆ ಹೆಂಗೆ ಕೇಳಿಸುತ್ತೆ? ಫೆಬ್. ಫೆಬ್ರವರಿ. ಇಲ್ಲ, ಅದು ನಾವು ಆ ಸ್ಲ್ಯಾಂಗ್ ಎಲ್ಲ ನಾವು ಕಲ್ತಿಲ್ಲಮ್ಮ, ವಯಸ್ಸಾಯ್ತು ನಮಗೆ. ಫೆಬ್ ಅಂತ 02 ಫೆಬ್ರವರಿ. ಸ್ವಲ್ಪ ನಾವು tension ನಮಗೆ ನಂಗೆ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಜನವರಿ, ಫೆಬ್ರವರಿ, ಮಾರ್ಚಿ. ಇಲ್ಲ, ಅದು ಬಂದ್ಬಿಟ್ಟ ತಕ್ಷಣ ನಮ್ಗೆ ಕೇಳಿಸಲ್ಲ. ಫೆಬ್ರವರಿ ಇಯರ್ ಹೇಳಮ್ಮ. 2004. ಸ್ವಲ್ಪ ಸ್ಪೀಡಲ್ಲಿರಮ್ಮ, ಬೀನ್ ಸ್ಪೀಡ್, ಯಂಗ್ಸ್ಟರ್ ನೀನು, ಸ್ಪೀಡಲ್ಲಿರಿ. 2004 ಸರ್, 2004. ಅಯ್ಯೋ 2004. ಹುಟ್ಟಿದ ಸಮಯ 11:05 ರಾತ್ರಿ. 11:05 ರಾತ್ರಿ. 11:05 ರಾತ್ರಿ. ಹುಟ್ಟಿದ ಊರು ಯಾವುದು? ಬೀರೂರು. ಬೀರೂರು. ಏನು ಪ್ರಶ್ನೆ? ಇವಾಗ ಇನ್ನೇನ್ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಕೆಲಸ ಸಿಗುತ್ತಾ ಹೆಂಗಿದೆ ಅಂತ, ಅಥವಾ ಹೈಯರ್ ಸ್ಟಡೀಸ್ ಲೈಫಲ್ಲೇ ನಿಮ್ಗೆ ಕೆಲಸ ಸಿಗಲ್ಲ. ಲೈಫಲ್ಲೇ ಕೆಲಸ ಸಿಗಲ್ಲ ನಿಮಗೆ. ಹೌದಾ? ಕೇಳಿಸ್ತಾ? ಶಾಕ್ ಆಯ್ತಲ್ಲ? ಹಾ. ಭರವಸೆ ಇಟ್ಕೊಳ್ಳಿ ಫಸ್ಟ್, ಜ್ಯೋತಿಷ್ಯ ಸೆಕೆಂಡ್. ಓದಿದ್ಮೇಲೆ ಕೆಲಸನೇ ಸಿಕ್ಕಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ. ಓಕೆ, ಹಾ. ಏನು ಓದಿದ್ದೀರಾ? ಈಗ ಕೊಟ್ಟಿರ್ತಕ್ಕಂಥ ರಾಶಿ ನೋಡೋಣ. ರಾಹು 6ನೇ ಮನೆ, ಸರ್ವಿಸ್ ಇಂಡಸ್ಟ್ರಿಗೆ ಹೋಗ್ಬೇಕು ನೀವು. ಏನು ಓದಿದ್ದೀರಾ? ಇವಾಗ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರ್ ಕಮ್ಯುನಿಕೇಶನ್. ಸರ್ವಿಸ್ ಕಂಪನಿಗೆ ಹೋದರೆ ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ಸಲ್ಲಿ. ಸಕ್ಸಸ್ ಇದೆ. ಬಟ್ ಆದರೆ ನಿಮ್ಮ ರಾಹುನಲ್ಲಿ 9th ಹೌಸ್ ತೋರಿಸ್ತಾ ಇರೋದ್ರಿಂದ ಹೈಯರ್ ಸ್ಟಡೀಸ್ ತೋರಿಸ್ತಾ ಇದೆಯಲ್ಲ ಇಲ್ಲಿ. ಹಾ, ಸರಿ ಸರ್, ಓಕೆ. ಅಂದರೆ ಏನು ಹೇಳಿದ್ರು ರೆಡಿ ಇರಿ ನೀವು. ಫ್ಲೈಟ್ ಹತ್ತಿದ್ರೆ ರೆಡಿ, ರಾಕೆಟ್ ಹತ್ತಿದ್ರೆ ರೆಡಿ. ಹಾ. ಎಜುಕೇಷನ್ ತೋರಿಸ್ತಾ ಇದೆ. ಸಾಧ್ಯವಾದರೆ ಯು ಆರ್ ವೆರಿ ಯಂಗ್, 21 ಇಯರ್ಸ್ ಇದೆ, ನಿಮ್ಮ ಹೌದು. ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಫಸ್ಟು ಸ್ಟಡೀಸ್, ಹೈಯರ್ ಸ್ಟಡೀಸ್ ಒಂದು ಮಾಡಿಬಿಡಿ, ನನ್ನ ಸಜೆಷನ್. ಜಾಬು ಒಲವಿರುತ್ತೆ, ಆದರೆ ಇದು ಮಾಡಿ ಆಯಿತು. ನಾವು ಹೇಳಾದ್ಮೇಲೆ ಅವ್ರು ಕಟ್ ಮಾಡಿ, ನಾವು ಮುಂದಕ್ಕೆ ಬೇರೆ ಬೇರೆ ಕಾಲ್ ತೊಗೊಂಡು ನಾನು ಹೇಳ್ತಾ ಇರ್ತೀನಿ, ಅವ್ರು ಕಟ್ ಮಾಡ್ಕೊಂಡು ಅಲ್ಲಿ ಟಿವಿ ನೋಡ್ಕೊಳ್ತಾರೆ. ಓಕೆ. ಕಾಲ್ ಹಂಗೆ ಇಟ್ಟರೆ ಮತ್ತೆ ಬೇರೆ ಕತೆ ಕೇಳ್ತಾ ಇರ್ತಾರೆ. ಹೌದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಂಗೆ ಕನೆಕ್ಟ್ ಮಾಡಿ. ಒಳ್ಳೇದಾಗಲಿ. ಓಕೆ. ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಹೇಳಿ, ಏನ್ ಹೆಸರು? ಎಲ್ಲ ಹಾ ಮೇಡಮ್, ಮಾಡ್ತಾ ಇದ್ದೀರಾ? ನಾ ಗದಗದಿಂದ ಶಾಂತ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 6/6/91. 1991. ಹುಟ್ಟಿದ ಸಮಯ ಬೆಳಗ್ಗೆ 7:35 ಮೇಡಮ್. ಗದಗ್. 7:35 ಬೆಳಗ್ಗೆ. ಹುಟ್ಟಿದ ಊರು ಗದಗ್. ಗದಗ. ಸರಿ ಮೇಡಮ್, ಗುರುಜಿ ಇದ್ದಾರೆ, ಏನ್ ಸಮಸ್ಯೆ ಇದೆ ಕೇಳಿ, ಏನ್ ಪ್ರಶ್ನೆ ಇದೆ? ಆಯ್ತು ಮೇಡಮ್. ಹೇಳಿಮ್ಮ. ಹಾ, ನಮಸ್ಕಾರ ಸರ್. ಹೇಳಿ. ಹಾ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತೈತಿ ಸರ್. ನಿಮ್ಮ ಆಫೀಸ್ನಿಂದ ನಾವು ಕೈಲಾಸ ಮಂತ್ರ ತಗೊಂಡಿವಿ, ಮಕ್ಕಳ ಬಗ್ಗೆ ಕೇಳಿವಿ, ಒಳ್ಳೇದಾಗೈತಿ. ಮಗುನೂ ಆಗೈತಿ ಗುರುಜಿ. ನಮಗೆ ಆಫೀಸ್ನಿಂದ ನಾವು ಕರೆ ಮಾಡಿ ಕೇಳ್ಕೊಂಡಿವಿ ಗುರುಜಿ, ಒಳ್ಳೇದಾಗೈತಿ ನಮ್ಗೆ ಗುರುಜಿ. ಓಕೆ, ಈಗೇನು ಕೇಳಬೇಕು? ಇಲ್ಲ, ಮಗಳು ಕೆಲಸದ ಪ್ರಯತ್ನ ಮಾಡ್ತಾ ಇದ್ದಾಳೆ ಸರ್. ಅವಳು ಟೀಚರ್ ಕೋರ್ಸ್ ಮಾಡಿದಾಳೆ, ಹತ್ತತ್ರ ಹೋಗೈತಿ ಗುರುಜಿ. ಅದು ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾಳೆ ಗುರುಜಿ. ಆಗತ್ತಾ ಗುರುಜಿ? ಕೆಲಸ. ಹೌದು ಸರ್. B.Ed ಓದಿದ್ದಾರೆ. ಹೌದು, D.Ed Okay. ಮಾಡಿದ್ದಾರೆ ಗುರುಜಿ. ಎಜುಕೇಶನ್ ಓದಿದ್ದಾರೆ. ಓಕೆ, ವೆರಿ ಗುಡ್. ಹೌದು. ಇದ್ರ ಪ್ರಕಾರ ಹತ್ತತ್ರ ಕುಂಭರಾಶಿ interview ಬರ್ತಾ ಇದೆ ಹೋಗಿ ಇವ್ರದ್ದು. ಓಕೆ, ಮಾತಾಡ್ಲಾ? ಆಯ್ತು, ಆಯ್ತು. ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ. ಕುಂಭರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ. ದಶಾ ಸಿಸ್ಟಮಲ್ಲಿ ನೋಡಬೇಕು ಅಂತಂದರೆ 2018ರಿಂದ ಬುಧ ಇಸ್ ದಿ ಕಾರಕ ಫಾರ್ ಇಂಟೆಲಿಜೆನ್ಸ್. ಆ ಬುಧನ ಕಾರಕತ್ವದಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡೋಣ. 12ನೇ ಮನೆ 3ನೇ ಮನೆ ಬಂದಿರೋದು ಸ್ವಲ್ಪ ಜಾಬಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್. ಯಾವಾಗಲೂ ಕೂಡ ಈ ಕಾಂಬಿನೇಷನ್ನು ನಾವು 12ನೇ ಮನೆ ಇದು ಬಂತು ಅಂತಂದರೆ ತುಂಬಾ ಡಿಫಿಕಲ್ಟ್ ಕಾಂಬಿನೇಷನ್ ಇದು. 12ನೇ ಮನೆ ಹೆಚ್ಚಾಗಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗಬೇಕು. ಅಂದರೆ ಈ ಕಿಂಡರ್ ಗಾರ್ಡನ್ನು 1 to 5th ಒಂದು ಪ್ರೈವೇಟ್ ಸ್ಕೂಲು ಇಂಥದ್ದು ಮಾತ್ರ ಮಾಡ್ಬೋದು. ದೊಡ್ಡ ಸಿಟಿಲಿದ್ದರೆ, ಅಂದರೆ ಒಂದು ಸಿಟಿ ಅಂದರೆ ಹೈದರಾಬಾದು, ಬ್ಯಾಂಗ್ಳೂರು ಆ ಥರ ಇದ್ದರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಅವ್ರಿಗೆ ಅವಕಾಶ ಸಿಗುತ್ತೆ.
ಊರು ಬಿಟ್ಟರೆ ಇವ್ರಿಗೆ ಉದ್ಯೋಗ ಚೆನ್ನಾಗಿದೆ. ಊರು ಬಿಡಬೇಕು, ಗದಗ ಬಿಡಬೇಕು, ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ಹುಬ್ಳಿನೂ ಬಿಡಬೇಕು. ಶಿ ಹ್ಯಾಸ್ ಟು ಗೋ ಅವೇ. ಸ್ವಲ್ಪ ದೂರದಲ್ಲಿ ಹೋದರೆ ಸಕ್ಸಸ್ ಜಾಸ್ತಿ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಇವ್ರಿಗೆ ಹೆಲ್ಪ್ ಆಗುತ್ತೆ, ಇಮಿಡಿಯೇಟಾಗೂ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಹತ್ರ ಕಲ್ತಿದ್ದಂತಹ 65,000 ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೇಳ್ಕೊಂಬರೋಣ. ದಿನೇಶ್ ಗುರೂಜಿ ಅವರ ಸ್ಟೂಡೆಂಟ್. ದಿನೇಶ್ ಗುರೂಜಿ ಅವರ ಎಲ್ಲ ಕ್ಲಾಸ್ ಕಲ್ತಿದ್ದೀನಿ. ಡಾಕ್ಟ್ರೇಟ್, ಹೈಯರ್ ಕ್ಲಾಸ್, ನಕ್ಷತ್ರ ನಾಡಿ, ಬೇಸಿಕ್ಸ್, ಭೃಗುನಂದ ನಾಡಿ, ನ್ಯೂಮರಾಲಜಿ ಎಲ್ಲ ಕ್ಲಾಸ್ ಕಲ್ತಿದ್ದೀನಿ. ಅವರಿಂದ ಭಾಳ ಒಳ್ಳೆಯದಾಗಿದೆ. ಪ್ರಿಡಿಕ್ಷನ್ ಎಲ್ಲ ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳ್ತಿದ್ದೀನಿ, ನಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ. ಎಲ್ಲ ಕರೆಕ್ಟಾಗಿ ನಿಜ ಆಗಿದೆ. ಅವರಿಂದ ಹೇಳ್ಬೇಕಂದ್ರೆ ನನಗೊಂದು ಎನ್ಕರೇಜ್ಮೆಂಟ್ ಸಿಕ್ಕಿದೆ, ಒಂದು ಚೈತನ್ಯ ಸಿಕ್ಕಿದೆ, ಡೇರ್ನೆಸ್ ಬಂದಿದೆ. ನಾನು ಮುಂಚೆ ಭಾಳ ಹಂಚ್ಕೊಳ್ತಾ ಇದ್ದೆ, ಲೈಫಲ್ಲಿ ಭಾಳ ಭಯ ಪಟ್ಕೊತಿದ್ದೆ. ಎಲ್ಲದಕ್ಕೂ ಏನು ಬಂದರೆ ಅಷ್ಟು ಧೈರ್ಯದಿಂದ ಎದುರಿಸ್ತಿದ್ದಿಲ್ಲ. ಸರ್ ಕ್ಲಾಸಸ್ ಕಲ್ತ ಮೇಲೆ, ಸರ್ದೆಲ್ಲ ಕಲ್ತ ಮೇಲೆ ಭಾಳ ಧೈರ್ಯ ಬಂದಿದೆ. ಎಲ್ಲ ಪ್ರಾಬ್ಲಮ್ಸ್ನೂ ಎದುರಿಸ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಸರ್ ಹೇಳಿದೆ ಕರೆಕ್ಟ್, ಎಲ್ಲ ಪ್ರಿಡಿಕ್ಷನ್ಸ್ ಕರೆಕ್ಟ್ ಅಂದರೆ ಕರೆಕ್ಟ್, 100% ಕರೆಕ್ಟ್ ಆಗಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಗುರೂಜಿ ಅವರ ಸ್ಟೂಡೆಂಟು. ಗುರೂಜಿ ಒಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತಿಪ್ಟೂರಿಂದ ಸುಶೀಲಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರೆ ಸರಿ ಮೇಡಮ್, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 24/2/2004 ಸಂಜೆ 7:35 ಮಂಗಳವಾರ. 7:35 ಸಂಜೆ. ಹುಟ್ಟಿದೂರು ಚುಕ್ಕೋನಹಳ್ಳಿ. ಯಾವುದು? ಯಾವ ಊರ ಹತ್ರ ಬರ್ತಮ್ಮ? ಗುರುಜಿ ನಮಸ್ಕಾರ. ಯಾವ ಊರು ಅಂತ ಹೇಳಿಲ್ಲ, ತಾಲೂಕು ಹೇಳಿ. ತಿಪ್ಟೂರಿಂದ. ತಿಪ್ಟೂರು ಹತ್ರದಿಂದ ಹತ್ರನಾ ಹುಟ್ಟೂರು? ಇಲ್ಲ, ನಮ್ ತವ್ರ ಮನೆಯಲ್ಲಿ ಹುಟ್ಟಿದ್ದು, ಅದಕ್ಕೆ ತವ್ರ ಮನೆದು ಹೇಳಿದೆ. ತವ್ರ ಮನೆ ಅಂದರೆ ಹಳ್ಳಿ ಎಲ್ಲ ಹಾಕಕ್ಕಾಗಲ್ಲಮ್ಮ, ಇಲ್ಲಿ ಆ ಲೆವೆಲಲ್ಲಿ ಸಿಸ್ಟಮ್ ಇಲ್ಲ. ನಿಯರೆಸ್ಟ್ ತಾಲೂಕು ಹೇಳಮ್ಮ. ಚಂದ್ರಪಟ್ಟಣ ತಾಲೂಕು. ಹಂಗಾರು ಹೇಳಿ. ನಿಮ್ದು ಯಾವುದೋ, ನಾನೀಗ ಅಮೆರಿಕದಲ್ಲಿದ್ದರೆ ನಾನು ಅಮೆರಿಕದಿಂದ ಹೇಳೋಕ್ಕಾಗತ್ತೆ ನಿಮಗೆ? ಒಳ್ಳೆ ಕತೆ ನಿಮ್ಮದು. ಚಂದ್ರಪಟ್ಟಣ ತಾಲೂಕಿಂದ. ಹೇಳಿ, ಚನ್ನರಾಯಪಟ್ಟಣದ್ದು ಏನು ವಿಚಾರ ಆಯಿತು? ನನ್ನ ಮಗನ ಬಗ್ಗೆ ಕೇಳಕ್ಕೆ ಸ್ವಾಮಿ. ಮಗನ ಬಗ್ಗೆ ಏನು ಹೇಳೋಣ? ಭವಿಷ್ಯ ಹೆಂಗೈತೆ, ಮುಂದೆ ಜಾಬು ಎಲ್ಲ. ನೋಡ, ಅವ್ನಿಗೆ 2 ಕಾಲಿದೆ, 2 ಕೈ ಇದೆ, 2 ಕಣ್ಣಿದೆ, ಎಲ್ಲನೂ ನೋಡ್ತಾನೆ ಅವನು, 2 ಕಿವಿ ಕೇಳಿಸುತ್ತೆ, ಚೆನ್ನಾಗಿ ಹಾಕಿದ್ ತಿಂತಾನೆ. ಇದೇ ಭವಿಷ್ಯ ಒಂದು. ಓಕೆ, ಭವಿಷ್ಯ ಅಂದರೆ ಈ ರೀತಿ ಎಲ್ಲ ಕೇಳೋದು. ಸದ್ಯದ ಪರಿಸ್ಥಿತಿಯಲ್ಲಿ ಅವನಿಗೆ 21 ವರ್ಷ. ಅವನಿಗೆ ಇಂಥದ್ದು ಓದಿದ್ದಾನೆ, ಉದ್ಯೋಗ ಹುಡುಕ್ತಾ ಇದ್ದಾನೋ ಇಲ್ವೋ, ಅದು ಹೇಗಿದೆ, ಅದು ಭವಿಷ್ಯ ಕೇಳೋದು. ಈ ಕಾಂಪೌಂಡ್ರ್ ಹತ್ರ ಹೋಗ್ಬಿಟ್ಟು ಎಲ್ಲಡಿಕೆಯಲ್ಲಿ 150 ರೂಪಾಯಿ 200 ರೂಪಾಯಿ ಇಟ್ಬಿಟ್ಟು ಕೇಳ್ತಾರಲ್ಲ ಭವಿಷ್ಯ ಹೆಂಗಿದೆ ಅಂತ. ಅವ್ನು ಹಾಕ್ಕೊಂಡು ಇವನಿಗೆ ರಾಜಯೋಗ ಇದೆ, ಇವನಿಗೆ ರಾಜನೇ ಇವನ ಹತ್ರ ಬರ್ತಾನೆ, ಇವನಿಗೆ ಚಿಪ್ ಸಿಗುತ್ತೆ. ಈ ಸಲ ಚಿಪ್ ನಮ್ಮದೇ, ಕಪ್ ನಮ್ಮದೇ ಅಲ್ಲ, ಈ ಸಲ ಚಿಪ್ ನಮ್ಮದೇ. ಜ್ಯೋತಿಷ್ಯ ಕೇಳಬೇಕಾದ್ರೆ ಸರಿಯಾಗಿ ಮಾರ್ಗದರ್ಶನ ಕೇಳಿದ್ರೆ ಮೋಸ ಹೋಗಲ್ಲ ನೀವು. ಮೋಸ ಹೋಗ್ತಕ್ಕಂಥ ಇಂಡಸ್ಟ್ರಿ ಇದು ಹೈಯೆಸ್ಟ್. ಇದು ದಿ ಬಿಲೀಫ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅವ್ರು ಯಾವುದು ಪ್ರಶ್ನೆ ಇಲ್ಲ ಅಂತಂದರೆ, ಇಲ್ಲಿ 7ನೇ ಮನೆ ಶುಕ್ರ ಬಂದಿರತಕ್ಕಂಥದ್ದು, 6ನೇ ಮನೆ ಬಂದಿರತಕ್ಕಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಇರತಕ್ಕಂಥದ್ದು, ಅವ್ರು ಹೋಗ್ತಕ್ಕಂಥ ಸ್ಥಾನದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ಉದ್ಯೋಗನ ಇವರು ಒಂದು ರೀತಿಯ ಈ ಡೆಲಿವರಿ ಅಂತ ಹೇಳ್ತೀವಿ ನಾವು, ಸರ್ವಿಸ್ ಕೊಡ್ತಕ್ಕಂಥ ಝೆಪ್ಟೋ ಅಥವಾ ಝೊಮ್ಯಾಟೊ ಅಥವಾ ಡನ್ಝೋ ಮಾಡ್ತಕ್ಕಂಥದ್ದು, ಆ ಇಂಡಸ್ಟ್ರಿ ಅಥವಾ ಏರ್ಟೆಲ್ ಸರ್ವಿಸ್ ಇಂಡಸ್ಟ್ರೀಲಿ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ. ಅದಕ್ಕೆ ನಾವು ಫಸ್ಟ್ ಕರೆಕ್ಟಾಗಿ ಕರೆ ಸಿಕ್ಕಿದ ತಕ್ಷಣ ಏನು ಓದಿದ್ದಾರೆ, ಏನು ಅವ್ರ ಎಕ್ಸ್ಪೆಕ್ಟೇಷನ್ ಇದೆ, ಕರೆಕ್ಟಾಗಿ ಮಾತಾಡಬೇಕು. ಸುಮ್ಮನೆ ಕರೆ ವೇಸ್ಟ್ ಮಾಡ್ಕೋತೀರಾ ನೀವು. ಹೌದು. ಓಕೆ ಗುರೂಜಿ, ಈಗ ಹೇಳಿದ್ರೆ ನೀವು ಅದೇ ಜ್ಯೋತಿಷ್ಯ ಶಾಸ್ತ್ರ ತುಂಬ ಈಸಿಯಾಗಿ ನಂಬ್ತಾರೆ ಜನ ಎಲ್ಲ ಇವಾಗ, ಹೌದು ಅಲ್ವಾ? ಸೊ ಏನು ಹೇಳಿದ್ರು ಒಂದು ರೀತಿ ದೇವರೇ ಬಂದು ಹೇಳಿದ ಅನ್ನೋ ರೀತಿಯಲ್ಲಿ ನಂಬ್ತಾರೆ ಜನ. ಏನು ಹೇಳ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ದೇವರು ದೇವರು ಓಕೆ, ದೇವ್ರು ಎಲ್ಲಿದ್ದಾನೆ ಅಂತ ನೋಡಿದ್ರೆ ಎನರ್ಜಿ ಮುಖಾಂತರ ಇದ್ದಾನೆ. ಎನರ್ಜಿ ನಾವು ನೋಡ್ಬೋದು. ಸೂರ್ಯನ ನೋಡ್ತೀವಿ, ಅದು ಎನರ್ಜಿ. ಚಂದ್ರನ ನೋಡ್ತೀವಿ, ಎನರ್ಜಿ. ಪ್ರಕೃತಿನ ನೋಡ್ತೀವಿ, ಅದು ಎನರ್ಜಿ. ಆ ಎನರ್ಜಿನೇ ದೇವರು ಅಂತ ನಾವು ತಗೊಳ್ಳೋದು. ನಮ್ಮಲ್ಲಿರ್ತಕ್ಕಂಥ ಒಂದು ಚೈತನ್ಯ, ನಾವು ಇವತ್ತು ಕೂತಿದ್ದೀವಿ, ಎದೊಳ್ತೀವಿ, ಹೋಗ್ತೀವಿ, ಯಾರು ಕೇಳಿದ ತಕ್ಷಣ ವಿಮರ್ಶೆ ಮಾಡ್ತೀವಿ, ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ, ಇವೆಲ್ಲವೂ ಕೂಡ ಎನರ್ಜಿ. ಯಾವಾಗ ಈ ಎನರ್ಜಿ ಡಿಸ್ಟಾರ್ಟ್ ಆಗುತ್ತೆ ಆವಾಗ ಸಮಸ್ಯೆ ಆಗುತ್ತೆ. ಯಾವಾಗ ಈ ಎನರ್ಜಿ ಬ್ರೇಕ್ ಆಗುತ್ತೆ ಭೂಕಂಪಗಳಾಗುತ್ತೆ. ಯಾವಾಗ ನಮ್ಮಲ್ಲಿರ್ತಕ್ಕಂಥ ಚೇತನ ಡಿಸ್ಟರ್ಬ್ ಆಗುತ್ತೆ
ಆವಾಗ ನಮಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ, ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಇವು ಮೂರು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಅದ್ರ ಹೇಳುತ್ತೆ. ನಿಮಗೆ ಮಾನಸಿಕವಾಗಿ ಸಮಸ್ಯೆ ಇದೆಯಾ, ದೈಹಿಕವಾಗಿ ಸಮಸ್ಯೆ ಇದೆಯಾ, ಅಥವಾ ಆರ್ಥಿಕವಾಗಿ ಸಮಸ್ಯೆ ಇದೆಯಾ, ಅಥವಾ ಸಂಬಂಧಗಳಲ್ಲಿ ಸಮಸ್ಯೆ ಇದೆಯಾ, ಅದಕ್ಕೆ ಕೇವಲ 15 ದಿವಸದಲ್ಲಿ ಜ್ಯೋತಿಷ ಕಲಿಬೇಕು. ಇವತ್ತು ಯಾರೋ ಒಬ್ಬರು ಫೋನ್ ಮಾಡಿದ್ರು ಚನ್ನರಾಯಪಟ್ಟಣದಿಂದ, ಅವರ ಮಕ್ಕಳು ಏನಾದರೂ ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಳವಡಿಸ್ಕೊಂಡ್ರೆ ಮುಂದೆ ಹೇಗೆ ನಾವು ಯಾವ ಲೈನಲ್ಲಿ ಹೋಗಬೇಕು ಅಂತ ತಿಳ್ಕೊಬೋದು. ಅದೃಷ್ಟ ನೀವು ನೋಡಬೇಕು ಅಂತಂದರೆ ಜ್ಯೋತಿಷ್ಯ ಕಲಿಬೇಕಾಗುತ್ತೆ. ಕೇವಲ 15 ದಿವಸ 108ನೇ ಬ್ಯಾಚ್ ಮಾಡ್ತಾಯಿದ್ದೀವಿ ನಾವು. ಆಗಸ್ಟ್ 11ನೇ ತಾರೀಕಲ್ಲಿ 108ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ನಿಟ್ಟಲ್ಲಿ ನಾವು ಹೋಗಬೇಕು ಅಂತಂದರೆ ಎಲ್ಲರೂ ಕಲಿತು ಅವರವರ ಜೀವನ ಅವರವರ ಕರ್ಮನ ಅಲ್ಲಿ ನೋಡ್ಕೋಬೇಕಾಗತ್ತೆ. ಬದಲಾಯಿಸೋಕ್ಕಾಗಲ್ಲ. ಈ ಮಾಟ ಮಾಡಿಬಿಡ್ತಿದ್ದಾರೆ, ಮಂತ್ರ ಮಾಡಿಬಿಟ್ಟಿದ್ದಾರೆ, ಈಗ ಕಾಳಹಸ್ತಿಗೆ ಹೋಗ್ಬಿಡಿ, ಕುಕ್ಕೆಗೆ ಹೋಗ್ಬಿಡಿ. ದೇವ್ರುಗಳು ಆ್ಯಕ್ಚುಲಿ ಅಲ್ಲೆಲ್ಲ ಇಲ್ಲ. ಬೇಜಾರಾಗ್ಬಿಟ್ಟಿದ್ದಾರೆ, ಬರೀ ಕಳ್ಳರೆ ಬರ್ತಾಯಿದ್ದಾರೆ ಅಂತ. ಎಲ್ಲರೂ ಬಂದು ಬೇಡ್ತಾ ಇದ್ದರೆ, ಈಗ ನಿಮ್ಮ ಮನೆಗೆ ಡೈಲಿ ಬಂದು ನಿಮ್ಮನ್ನು ಬೇಡ್ತಾ ಇದ್ದರೆ, ಈ ಭಿಕ್ಷಕ ಬೇಡ್ತಾ ಇದ್ದರೆ ಏನು ಮಾಡ್ತೀರಾ? ಇರಿಟೇಟ್ ಆಗುತ್ತಲ್ವಾ? ದೇವ್ರಿಗೆ ಇರಿಟೇಟ್ ಆಗಲ್ವಾ? ಹಾಂ, ನಿನ್ನ ಕೆಲಸ ನೀನು ಮಾಡ್ತಾ ಇರೋ, ಮಾಡೋ ಕೆಲಸದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋ, ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅನ್ಬೇಕು. ದಿನಾ ಬಂದು ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ಹಿಂಗಾಗೋಗಿದೆ ಸಮಸ್ಯೆ ಬಗ್ಗೆ, ನಮಸ್ಕಾರ ಸರ್, ಎಲ್ಲರೂ ನಮಸ್ಕಾರ ಸರ್, ಬರಲಾ ಸರ್, ಇಲ್ಲೇ ಇರಿಟೇಟ್. ಒಂದು 5 ನಿಮಿಷ ನಾನು ಮಾಡಿಬಿಟ್ರೆ ನಮಸ್ಕಾರ ಗಣಪತಿ, ನಮಸ್ಕಾರ ವಿಷ್ಣು, ನಮಸ್ಕಾರ ಲಕ್ಷ್ಮಿ ಹೇಳ್ತಾನೆ ಇದ್ದರೆ ಕೆಲಸ ಯಾವಾಗ ಮಾಡ್ತೀರಿ? ನಮಸ್ಕಾರ ಮಾಡ್ತಾಯಿದ್ರೆ. ಕಾರ್ಯದಲ್ಲಿ ಭಕ್ತಿ ನೋಡಬೇಕು. ಜ್ಯೋತಿಷ್ಯದಲ್ಲಿ ನೀವು ನಿಮ್ಮ ಬದುಕನ್ನು ನೋಡಬೇಕು. ಜ್ಯೋತಿಷ್ಯದಲ್ಲಿ ನಿಮ್ಮ ಬದುಕನ್ನು ಹೇಗಿದೆ ಅಂತ ನೋಡಬೇಕು ಹೊರತು ಅಲ್ಲಿ ಯಾರೋ ಒಬ್ಬ ದೊಡ್ಡ ಆಂಜನೇಯ ಹಾಕದ ಅಂತ ಅಲ್ಲಿ ಓಡೋಗೋದಲ್ಲ. ಜನಮರಲೋ ಜಾತ್ರೆ ಮರಲೋ ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಸ್ವಲ್ಪ ಎಜುಕೇಷನ್ ಕಮ್ಮಿ ಇರೋರು ಓಡ್ತಾರೆ ಅವನ ಹತ್ರ ದೇವರಿದೆ ಅಂತ. ಎಲ್ಲೂ ಇಲ್ಲ. ಆಮೇಲೆ ನೀವೆಲ್ಲ ಅವನು ಬೈಕೊಳ್ಳಲ್ಲ, ದೇವ್ರನ್ನೇ ಬೈಕೋತೀರ. ದೇವ್ರನ್ನೇ ಬೈಕೊಳ್ತಕ್ಕಂಥ ಮನುಷ್ಯರು ಹೋಗಿದ್ದು ದೇವರನ್ನು ಹುಡ್ಕೊಂಡು ಮನುಷ್ಯರ ಮುಖಾಂತರ. ಆ ಮನುಷ್ಯ ದೇವ್ರನ್ನ ಸರಿಯಾಗಿ ತೋರಿಸಿರಲ್ಲ, ದೇವರಿಂದ ಸರಿಯಾಗಿರ್ತಕ್ಕಂಥ ಆಶೀರ್ವಾದ ಪಡೆದಿರಲ್ಲ. ವಾಪಸ್ ಅದೇ ಮನುಷ್ಯನಿಗೆ ಬೈಯೋದಿಲ್ಲ, ದೇವ್ರನ್ನೇ ಬೈಬಿಡೋದು. ನೀನೇ ಇಲ್ಲ ಏನು ಮಾಡ್ಕೊಡ್ಲಿಲ್ಲ ನನಗೆ, ಮಾಟ ಮಂತ್ರಕ್ಕೆ ಹೋಗ್ಬಿಡೋದು, ದೇವಸ್ಥಾನಕ್ಕೆ ಅದೇನೋ ತೆಂಗಿನಕಾಯಿಗೆ ಹಾಕಿ ಕಟ್ಬಿಡೋದು. ಅದಕ್ಕೆಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ಮಾತಾಡೋಣ. ಯಾಕೆ ತೆಂಗಿನಕಾಯಿ ಹೊಡಿಬೇಕದಿದೆ, ಸೈಂಟಿಫಿಕ್ ಇದೆ. ಯಾಕೆ ನಿಂಬೆಹಣ್ಣು ನಾವು ತೊಗೊಂಡೋಗ್ಬೇಕು, ಯಾಕೆ ಬೇವಿನ ಸೊಪ್ಪಿಂದ ಹಾಕಿ ನಮ್ಮ ಮೇಲೆ ಹಾಕ್ತಾರೆ, ಅದು ಸೈನ್ಸ್ ಇದೆ. ಸೈನ್ಸ್ನ ಬಿಟ್ಟರು, ಬರೀ ಅಲ್ಲಿ ಯಾವುದೋ ಒಂದು ಮಾಟ ಮಂತ್ರದ ಇಟ್ಕೊಂಡ್ರು. ಇಂಥದ್ದೆಲ್ಲ ವಿಚಾರ ತಗೊಂಡಾಗ ಜ್ಯೋತಿಷ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಏನೋ ಕಾರ್ಯಕ್ರಮ ಮಾಡಬೇಕು ಅಂತ ನೀವು ಕೂತಿದ್ದೀರಾ ಅಷ್ಟೇ ಹೊರತು ಮನಸ್ಸಲ್ಲಿ ಕೇಳಿದ್ರೆ ನಿನ್ಗೇನಾದ್ರು ಇಷ್ಟ ಇದೆಯಮ್ಮ ಅಂದರೆ ಇಲ್ಲ ಸರ್ ಸುಮ್ಮನೆ ಮಾಡಬೇಕು, ಗುರೂಜಿ ಬಂದಿದ್ದಾರೆ, ಭಕ್ತಿ ಇದೆ, ಭಕ್ತಿಯಿಂದ ಮಾಡ್ತಾ ಇದ್ದೀವಿ ಹೊರತು ಒಂದು ಖುಷಿಯಿಂದ ಮಾಡಬೇಕು ಅಂತಂದರೆ ಜ್ಯೋತಿಷ್ಯದಲ್ಲಿ ಒಂದು ನಂಬಿಕೆ. ಆ ನಂಬಿಕೆ ಯಾವಾಗ ಬರುತ್ತೆ ಅಂತಂದರೆ ಅದರಲ್ಲಿ ಸತ್ಯದ ದರ್ಶನ ಆದಾಗ ನಂಬಿಕೆ ಬರುತ್ತೆ. ಅದಕ್ಕೆ ಇಷ್ಟು ಜನ ಕೂತಿರೋದು. ಆ ಸತ್ಯದ ದರ್ಶನ ಯಾವಾಗುತ್ತೆ, ನೀವು ಮಾಡಬೇಕು. ನೀವು ಮೋಸ ಹೋದರೆ ಅದಕ್ಕೆ ನೀವೇ ಕಾರಣ. ಜ್ಯೋತಿಷ್ಯದಲ್ಲಿ ಮೋಸ ಹೋದ ಅಂದರೆ ಅವನಷ್ಟು ಹುಟ್ಟು ದರಿದ್ರ ಇನ್ನೊಬ್ಬ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ. ಯಾರಿಗೋ ದುಡ್ಡು ಕೊಟ್ವಿ ಮೋಸ ಹೋದ್ವಿ, ಯಾರಿಗೋ ಸಾಲ ಕೊಟ್ವಿ ಮೋಸ ಹೋದ್ವಿ, ಯಾರೋ ಆರೋಗ್ಯ ಸರಿ ಇಲ್ಲ ಏನೋ ಕೊಟ್ವಿ, ಮದುವೆ ಕೇಳ್ದಾಗ ಕೊಟ್ವಿ. ನನ್ನ ಕಷ್ಟಕ್ಕೆ ಹೋದೆ, ದೇವರ ಹೆಸರಲ್ಲಿ ದುಡ್ಡು ಕೊಟ್ಟೆ, ಮೋಸ ಹೋದೆ ಅಂದರೆ ಅದರಷ್ಟು ಹೀನಾಯವಾಗಿರ್ತಕ್ಕಂಥ ಬದುಕು ಇನ್ನೊಂದಿಲ್ಲ. ದೇವ್ರ ಹತ್ರನೇ ಹೋಗಿ ನಂಬಿ ದುಡ್ಡು ಕೊಟ್ಟು ಅಲ್ಲಿ ಮೋಸ ಹೋಗೋದು ಅಂದರೆ ಇದೇನೋ ಹುಡುಗಾಟವೇ? ಯೋಚನೆ ಮಾಡಿ. ಮೋಸ ಹೋಗೋದು ಬ್ಯಾಂಕಲ್ಲಿ ಮೋಸ ಹೋಗ್ತೀವಿ, ಚೀಟಿ ಹಾಕ್ತವ್ರ ಹತ್ರ ಮೋಸ ಹೋಗ್ತೀವಿ, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮೋಸ ಹೋಗ್ತೀವಿ, ಯಾವುದೋ ಒಂದು ಕಾರ್ ತೊಗೊಳ್ತೀವಿ ಮೋಸ ಹೋಗ್ತೀವಿ, ಬೈಕ್ ತೊಗೊಂಡು ಹೋಗ್ತೀವಿ. ದೇವರ ಹೆಸರಲ್ಲಿ ಮೋಸ ಹೋಗೋದು ಅಂದರೆ ಭಾಳ ಅಮಾನವೀಯವಾಗಿರ್ತಕ್ಕಂಥ. ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯ ಬ್ಯಾನ್ ಆಗಬೇಕು ಹೇಳೋದನ್ನು. ಜ್ಯೋತಿಷ್ಯನ ಎಜುಕೇಷನ್ ಆಗಿ ಬರಬೇಕು. ಓಕೆ ಗುರುಜಿ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ,
ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.